ಆವ ಶಕುನಿ, ಮಿತ್ರ ಕರ್ಣ, ರಾಜೇಂದ್ರ, ಸಹೋದರ ದುಶ್ಯಾಸನ, ಅಗ್ರಜ. ಹೇಗಿರುವಲ್ಲಿ ಸಭಾ ಸದಸ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿರುವಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣನನ್ನು ದೂತನಾಗಿ ಆ ಸ್ಥಾನಕ್ಕೆ ಕಳಿಸಿದರು. ಅರಣ್ಯದಲ್ಲಿ ಅನಾರ್ಕಡನೆ ವಾಸ ಮಾಡುತ್ತಿದ್ದವರ ಧೈರ್ಯ ಎಷ್ಟರ ಮಟ್ಟಿಗೆ ಹೆಚ್ಚಿರಬಹುದು ನೋಡಿದಿರಾ ತಾತ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕಾದರೆ ಯುದ್ಧವು ಸಿದ್ಧವಲ್ಲದೆ? ಯುದ್ಧವೇ ಯುದ್ಧ. ನಾನು ಅದಕ್ಕಾಗಿ ಸದಾ ಸಿದ್ಧ. ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಆರದ ಹಿಡಿತಕ್ಕೆ ಸಿಕ್ಕ ಆ ಪಾಂಡವರು ಮರಿಸಿದ ಆನೆಯ ಕಾಲಿಗೆ ಸಿಕ್ಕ ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞ ಕಾರ್ಯಕ್ಕೆ ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ರಾಜೇಂದ್ರ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣ ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಮಹಾಪ್ರಭು ವಿಜಯವಾಗಲಿ. ಕಾರಣಿ, ಬಂದ ಸಮಾಚಾರವೇನು? ಪುರುಷೋತ್ತಮರು ಆಗಮಿಸಿದರು. ಏನು? ಪುರುಷೋತ್ತಮನೇ? ಪುರುಷ ಶ್ರೇಷ್ಠನಾನಿಲ್ಲಿರುವಲ್ಲಿ ಅವನಾರು ಪುರುಷೋತ್ತಮ? ಅವನಾರಿಗೆ ಪುರುಷೋತ್ತಮನು? ಅವನಿಲ್ಲಾರು ಪುರುಷೋತ್ತಮ? ನೆಟ್ಟಗೆ ನನ್ನ ಮನೆಗೆ ಬಾರದೆ ತನ್ನುಂಟು ಗುಣಕ್ಕನುಸಾರವಾಗಿ ಆ ದಾಸಿ ಪುತ್ರನ ಮನೆಗೆ ಹೋದಂತಲ್ಲ. ಅವನು ಪುರುಷೋತ್ತಮನೇ. ಎಷ್ಟೇ ಆಗಲಿ ನಲ್ಲೇರನಲ್ಲ, ಮಾತಿನ ಮಲ್ಲ, ತಿಳುವಳಿಕೆ ಇಲ್ಲ.